ಈ ವರ್ಷದಲ್ಲಿ ನಾವು ಒಂದು ವಿಶೇಷವಾದ ವಾಗ್ದಾನವನ್ನು ಹೊಂದ್ಕೊಂಡಿದ್ದೇವೆ. ನಾನು ಭಾವಿಸ್ತೇನೆ ನೀವೆಲ್ಲರೂ ಕೂಡ ಅದನ್ನು ನಂಬುವರಾಗಿರ್ತೀರೆಂಬುದಾಗಿ, ಅದನ್ನು ಕುರಿತು ಪ್ರಾರ್ಥನೆ ಮಾಡ್ತಿದ್ದೀರೆಂಬುದಾಗಿ ನಾನು ನಂಬುವಾತನಾಗಿದ್ದೇನೆ. ಹೌದಾ? ಏನು ವಾಗ್ದಾನ ಹೊಂದ್ಕೊಂಡಿದ್ದೇವೆ? ಇಟ್ಸ್ ಎ ಇಯರ್ ಆಫ್ ಡಿವೈನ್ ಆಕ್ಸಿಲರೇಷನ್. ದೇವರು ವೇಗಾವತಿಯಿಂದ ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವಂಥ ದೇವರಾಗಿದ್ದಾರೆ ಎಂಬುದಾಗಿ. ಈ ಕಾಲದಲ್ಲಿ ದೇವರ ವಾಕ್ಯ ಹೇಳ್ತದೆ, ಕ್ಲುಪ್ತ ಕಾಲದಲ್ಲಿ ತಕ್ಕ ಸಮಯದಲ್ಲಿ ಆತನು ಬಲು ಬೇಗನೆ ಅನೇಕ ಅದ್ಭುತಗಳನ್ನು ನಮ್ಮ ಜೀವಿತಗಳಲ್ಲಿ ಮಾಡುವಾತನಾಗಿದ್ದಾನೆ. ಹಾಲೆಲೂಯ. ಪ್ರೇರಿತ ನಂಬುವಂತರಾಗ್ರಿ, ಪ್ರಾರ್ಥಿಸುವಂತರಾಗ್ರಿ, ಎದುರು ನೋಡುವಂತರಾಗ್ರಿ. ಹಾಗೆ ನೀವೆಲ್ಲ ಯಾವ ವಿಷಯಗಳಿಗೋಸ್ಕರ ಅನೇಕ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಿದ್ದೀರೋ, ಈ ಒಂದು ಕಾಲದಲ್ಲಿ ದೇವರು ಬಲು ಬೇಗನೆ ನಿಮ್ಮ ಜೀವಿತಗಳಲ್ಲಿ ಆ ಕಾಲವನ್ನ ಮಾಡುವಾತನಾಗಿದ್ದಾನೆ. ಆಮೆನ್. ಹಾಲೆಲೂಯ. ಇದು ದೇವರು ನಮಗೆ, ನಮ್ಮ ಸಭೆಗೆ, ನಮ್ಮೆಲ್ಲರೂ ಕೂಡ ದೇವರ ಒಂದು ಕ್ಲುಪ್ತ ಕಾಲ, ತಕ್ಕ ಸಮಯವಾಗಿದೆ. ಹಾಲೆಲೂಯ. ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳಿ, ಇದು ದೇವರ ಕ್ಲುಪ್ತ ಕಾಲ ನಮ್ಮ ಜೀವಿತದಲ್ಲಿ ಅಂತ ಹೇಳಿ. ಹಾಲೆಲೂಯ. ನಿಮ್ಮ ಜೀವಿತದಲ್ಲಿ ಇದು ದೇವರ ಒಂದು ಕ್ಲುಪ್ತ ಕಾಲವಾಗಿದೆ. ಈ ಕ್ಲುಪ್ತ ಕಾಲದಲ್ಲಿ ಇನ್ನೊಂದು ಅನೇಕ ವಿಷಯಗಳನ್ನ ನಾನು ಹೇಳ್ಕೊಂಡು ಬಂದಿದ್ದೇನೆ. ಅದನ್ನೆಲ್ಲ ನೀವು ಮರ್ತಿಲ್ಲ ಅಂತ ಅನ್ಕೊಳ್ತಾ ಇದ್ದೇನೆ. ಅದನ್ನ ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿ, ಅದರಿಂದ ನೀವು ಬಲವುಳ್ಳವರಾಗಬೇಕೆಂಬುದಾಗಿ ನಾನು ಅಪೇಕ್ಷಿಸುವಾತನಾಗಿದ್ದೇನೆ. ಇವತ್ತು ಇನ್ನೊಂದು ವಿಷಯ ಹೇಳಕ್ಕೆ ನಾನು ಬಯಸ್ತೇನೆ. ಕ್ಲುಪ್ತ ಕಾಲದಲ್ಲಿ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಬಲು ಬೇಗನೆ ಉತ್ತರವನ್ನು ನೀಡುವಂಥ ದೇವರಾಗಿದ್ದಾನೆ. ಇನ್ ದ ಅಪಾಯಿಂಟೆಡ್ ಟೈಮ್ ಗಾಡ್ ಆನ್ಸರ್ಸ್ ಆಫ್ ಪ್ರೇಯರ್ಸ್ ಇನ್ ಆಕ್ಸಿಲರೇಟಿಂಗ್ ಸ್ಪೀಡ್. ಕ್ಲುಪ್ತ ಕಾಲದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಬಲು ಬೇಗನೆ ಆತನು ಉತ್ತರಗಳನ್ನು ನೀಡುವಾತನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ ದೇವರನ್ನ ಪ್ರಾರ್ಥನೆಗಳಿಗೆ ಬಲು ಬೇಗನೆ ಉತ್ತರ ಕೊಡ್ತಾನೆ ಎಂಬುದಾಗಿ? ಎಲ್ಲಾ ಪ್ರಾರ್ಥನೆಗಳಿಗೂ, ಮಾಡುವಂಥ ಎಲ್ಲಾ ಪ್ರಾರ್ಥನೆಗಳಿಗೂ ದೇವರು ಬಲು ಬೇಗನೆ ಉತ್ತರ ಕೊಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಕೆಲವೊಂದು ಪ್ರಾರ್ಥನೆಗಳಿಗೆ ನಮ್ಮಲ್ಲಿ ತಡೆಗಳಿರ್ತವೆ. ಆ ತಡೆಗಳನ್ನ ತೆಗೆದು ಹಾಕಿದಾಗ ಬೂಮ್ ಬ್ಯಾಂಕ್ ಗಾಡ್ ಆನ್ಸರ್ಸ್ ಪ್ರೇಯರ್ಸ್ ಲೈಕ್ ದಟ್. ನಮ್ಮಲ್ಲಿರುವ ಕೊರತೆಗಳನ್ನ, ಆ ಒಂದು ಅಬ್ಸ್ಟೆಕಲ್ಸ್ನ, ತಡೆಗಳನ್ನ ತೆಗೆದು ಹಾಕುವಾಗ ದೇವರು ವಿಶೇಷವಾದ ಒಂದು ವೇಗದಿಂದ ಬಂದು ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡುವಾತನಾಗಿದ್ದಾನೆ. ಅದನ್ನ ಪ್ರೇರೆ ಈ ಮುಂಜಾನೆ ವೇಳೆ ದೇವರ ವಾಕ್ಯ ಕೇಳುವಂತ ಎಲ್ಲರೂ ಕೂಡ ನಿಮ್ಮ ಜೀವಿತಗಳಲ್ಲಿ ನಿಮ್ಮ ಪ್ರಾರ್ಥನೆಗಳಿಗೆ ವೇಗವಾಗಿ ದೇವರು ಉತ್ತರ ಕೊಡ್ತಾರೆ ಎಂಬುದಾಗಿ ನಾವು ನಂಬುವಂತರಾಗೋಣ. ಆಮೇನ್. ಹಾಲೆಲೂಯ. ದಾನಿಯೇಲನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯವನ್ನು ನಾನು ನೋಡ್ಲಿಕ್ಕೆ ಬಯಸ್ತೇನೆ. ದಾನಿಯೇಲನ ಜೀವಿತದಲ್ಲಿ ದೇವರು ಯಾವ ರೀತಿಯಾಗಿ ವೇಗವಾಗಿ ಉತ್ತರ ನೀಡಿದ್ರು ಆತನ ಪ್ರಾರ್ಥನೆಗೆ, ಯಾಕೆ ಆ ರೀತಿಯಾಗಿ ಆತನ ಜೀವನದಲ್ಲಿ ಅಷ್ಟು ವೇಗವಾಗಿ ದೇವರು ಕಾರ್ಯ ಮಾಡಿದ್ರು ಅನ್ನೋ ಕೆಲವು ವಿಷಯಗಳನ್ನ ಈ ದಾನಿಯೇಲನು 9ನೇ ಅಧ್ಯಾಯದಿಂದ ನಾವು ಕಲ್ತ್ಕೊಂತರಾಗೋಣ. ಈ ಅಧ್ಯಾಯ ಪೂರ್ತಿ ಓದಕ್ಕೆ ನನಗಿಷ್ಟ, ಬಟ್ ಎಷ್ಟು ಸಮಯ ಇದೆಯೋ ನಂಗೆ ಗೊತ್ತಿಲ್ಲ. ಆಲ್ರೆಡಿ 15 ನಿಮಿಷ ಇದೆ. ಲೆಟ್ ಮಿ ಟ್ರೈ. ಓಕೆ. 9ನೇ ಅಧ್ಯಾಯ 1-2. ಅಹವೇಶ್ವರೋಷನ ಮಗನು, ಮೇದ್ಯ ವಂಶದವನು, ಕಸ್ದಿಯ ರಾಜ್ಯದ ದೊರೆತನವನ್ನು ಹೊಂದಿದವನು ಆದ ದರ್ಯಾವೇಶನ ಆಳ್ವಿಕೆಯ 1ನೆಯ ವರ್ಷದಲ್ಲಿ ದಾನಿಯೇಲನಾದ ನಾನು ಪವಿತ್ರ ಗ್ರಂಥಗಳನ್ನು ಪರೀಕ್ಷಿಸಿ ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯಾನುಸಾರ ಯೆರೂಸಲೇಮ್ ಹಾಳು ಬಿದ್ದಿರಬೇಕಾದ ಪೂರ್ಣಕಾಲದ ವರ್ಷಗಳ ಸಂಖ್ಯೆ 70 ಎಂದು ತಿಳಿದೆನು. ಹಾಲೆಲೂಯ. ಈ ಒಂದು ಅಧ್ಯಾಯದಲ್ಲಿ ಬಹಳ ಆಳವಾದ ಮಹತ್ಕರವಾದ ವಿಷಯಗಳಿವೆ. ಎಲ್ಲವನ್ನು ಹೇಳೋಷ್ಟು ಸಮಯ ಇಲ್ಲ ಅಂತ ಅನ್ಕೊಳ್ತಾ ಇದ್ದೇನೆ. ಬಟ್ ಎಷ್ಟಾಗುತ್ತೆ ಹೇಳಕ್ಕೆ ನಾನು ಪ್ರಯತ್ನಿಸ್ತೇನೆ. ಈ ಒಂದು ಕಾಲ ಸುಮಾರು 539 to 538 BC, ಸುಮಾರು 539ನೇ BC ಕಾಲದಲ್ಲಿ ನಡೀತಾ ಇರತಕ್ಕಂಥ ಸಂಗತಿ ಇದು. ಇಸ್ರಾಯೇಲ್ ಜನರೆಲ್ಲರೂ ಕೂಡ ಎಲ್ಲಿದ್ದಾರೆ? ಬ್ಯಾಬಿಲೋನಲ್ಲಿದ್ದಾರೆ. ಅವರು ಬ್ಯಾಬಿಲೋನ್ ದೇಶಕ್ಕೆ ಸರಿಯಾಗಿ ಒಯ್ಯಲ್ಪಟ್ಟಿದ್ದಾರೆ. ಈ ಒಂದು ಕಾಲದಲ್ಲಿ ಪರ್ಷಿಯನ್ ಕಿಂಗ್ಡಮ್ ಬ್ಯಾಬಿಲೋನ್ ಕಿಂಗ್ಡಮ್ನ ಸೋಲಿಸಿ ಅವರು ಆಳ್ತಾ ಇದ್ದಾರೆ. ಅರಸನ ಹೆಸರು ದರ್ಯಾವೇಶ್ ಎಂಬುದಾಗಿ, ಡ್ಯಾರಿಯಸ್ ಎಂಬುದಾಗಿ. ಸೊ ದಾನಿಯೇಲನಿಗೆ ಸುಮಾರು ಇವಾಗ 80ರಿಂದ 85 ವರ್ಷ ವಯಸ್ಸು. ದಾನಿಯೇಲನಿಗೆ ಈ ಒಂದು ಅಧ್ಯಾಯದಲ್ಲಿ ದಾನಿಯೇಲನಿಗೆ ಸುಮಾರು 82ರಿಂದ 85 ವರ್ಷ. ದಾನಿಯೇಲನ ಅತ್ಯಧಿಕವಾಗಿ ದೇವರು ಆಶೀರ್ವಾದ ಮಾಡಿದ್ರು. ಒಬ್ಬ ಯೌವನಸ್ಥನಾಗಿ ಟೀನೇಜರ್ಸ್ ಅಲ್ಲಿ ಅವನ್ನ ಸರಿಯಾಗಿ ಆಳಾಗಿ ಆ ದೇಶಕ್ಕೆ ಕರ್ಕೊಂಡು ಹೋದ್ರು. ಅದೇ ಒಬ್ಬ ಸಾಮಾನ್ಯವಾದಂತಹ ಯುವಕನನ್ನ ದೇವರು ಬಾಬಿಲೋನ್ ಸಾಮ್ರಾಜ್ಯದಲ್ಲಿಯೂ ತರುವಾಯ ಪರ್ಷಿಯಾ ಸಾಮ್ರಾಜ್ಯದಲ್ಲೂ ಕೂಡ ಉನ್ನತವಾದ ಮಟ್ಟಕ್ಕೆ, ಎಷ್ಟರ ಮಟ್ಟಿಗೆ ಅಂದ್ರೆ
ಅರಸನ 2ನೇ ಸ್ಥಾನದಲ್ಲಿ ದಾನಿಯೇಲನಿದ್ದಾನೆ. ಸುಮಾರು 70 ವರ್ಷ ಬಾಬಿಲೋನಲ್ಲಿ ದಾನಿಯೇಲನಿದ್ದಾನೆ. ಈ ಒಂದು ವಯಸ್ಸಾದಂಥ ದಿನಗಳು ಕೂಡ ದಾನಿಯೇಲನ್ನು ದೇವರನ್ನ ಎಷ್ಟು ಪ್ರೀತಿಸ್ತಾ ಇದ್ದಾನೆ ಎಂಬುದಾಗಿ ಯೋಚನೆ ಮಾಡಿ ನೋಡಿ. ದಾನಿಯೇಲ ದೇವರ ವಾಕ್ಯವನ್ನ ಪ್ರೀತಿಸಿದಂಥ ವ್ಯಕ್ತಿ. ದಾನಿಯೇಲನ್ನು ಪ್ರಾರ್ಥನೆಯನ್ನ ಪ್ರೀತಿಸಿದಂಥ ವ್ಯಕ್ತಿ. ದಾನಿಯೇಲನ ಬಗ್ಗೆ ಹೇಳಕ್ಕೆ ಸುಮಾರು ವಿಷಯಗಳಿವೆ. ಬಟ್ ದಾನಿಯೇಲ ಪೊಸಿಷನ್ ಅವನ ಬಗ್ಗೆ ನಾವು ಸ್ವಲ್ಪ ಗಮನ ಕೊಡೋಣ. ಆತನ ಪೊಸಿಷನ್ ಏನು? ಆಲ್ಮೋಸ್ಟ್ ಪ್ರೈಮ್ ಮಿನಿಸ್ಟರ್ ಪೊಸಿಷನ್. ಪ್ರೈಮ್ ಮಿನಿಸ್ಟರ್ ಫ್ರೀ ಆಗಿರ್ತಾರ? ಟೈಮ್ ಪಾಸ್ ಮಾಡ್ಕೊಂಡಿರ್ತಾರ? ಇನ್ಸ್ಟಾಗ್ರಾಮ್ ನೋಡ್ಕೊಂಡು, ಫೇಸ್ಬುಕ್ ನೋಡ್ಕೊಂಡು, ಯೂಟ್ಯೂಬ್ ನೋಡ್ಕೊಂಡು ಟೈಮ್ ಇರುತ್ತೆ ಅವ್ರ ಹತ್ರ? ಅಷ್ಟು ಟೈಮ್ ಇಲ್ಲದೇ ಇದ್ರೂ ಕೂಡ ದಾನಿಯೇಲ ಏನ್ ಮಾಡ್ತಾ ಇದ್ದಾನೆ? ಅಧ್ಯಾಯದಲ್ಲಿ ದೇವರ ವಾಕ್ಯವನ್ನ ಓದ್ತಾ ಇದ್ದಾನೆ. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥವನ್ನ ಓದ್ತಾ ಇದ್ದಾನೆ. ಆ ಯೆರೆಮೀಯನ ಪ್ರವಾದನೆ ಗ್ರಂಥ ಓದ್ಬೇಕಂದ್ರೆ ದಾನಿಯೇಲನಿಗೆ ಒಂದು ವಿಷಯ ತಟ್ಟುತ್ತೆ. ಅದೇನಂದ್ರೆ, ದೇವರು ಆ ಒಂದು ಸೆರೆಯ ಕಾಲ ಎಷ್ಟಂತ ನಿಯಮಿಸಿದ್ರು ಗೊತ್ತಾ? 70 ವರ್ಷ ಎಂಬುದಾಗಿ. ಯಾಕೆ 70 ವರ್ಷ ಗೊತ್ತಾ? ದೇವರು ಹೇಳಿದ್ರು ಇಸ್ರಾಯೇಲರಿಗೆ ಅವರ ಭೂಮಿಯನ್ನ, ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಪ್ರತಿ 7ನೇ ವರ್ಷಕ್ಕೆ ಅದನ್ನ ಏನು ಮಾಡಬಾರ್ದು, ಹಾಗೆ ಬಿಡ್ಬೇಕು, ರೆಸ್ಟ್ ಕೊಡ್ಬೇಕು ಎಂಬುದಾಗಿ. ಬಟ್ ಇವ್ರು ರೆಸ್ಟ್ ಕೊಟ್ಟಿಲ್ಲ 7ನೇ ವರ್ಷ ಕೂಡ. ಬಿಕಾಸ್ ಆಫ್ ಗ್ರೀಡ್ ಅಂಡ್ ಕವಚಸ್ನೆಸ್, ಅತಿ ಆಸೆ, ದುರಾಸೆ. ಅದೇ 7ನೇ ವರ್ಷ ಕೂಡ ಅವರು ಆ ಭೂಮಿಯನ್ನ ರೆಸ್ಟ್ ಮಾಡಕ್ ಬಿಡ್ಲಿಲ್ಲ. ಸುಮಾರು 490 ವರ್ಷ ದೇವರ ಆಜ್ಞೆಯನ್ನ ಅವ್ರು ನಿರಾಕರಿಸಿದ್ರು, ಅವಿಧೇಯರಾಗಿದ್ರು. ಅದಕ್ಕೆ ದೇವರು 70 ವರ್ಷ ಆ ಭೂಮಿಗೆ ರೆಸ್ಟ್ ಕೊಟ್ಬಿಟ್ರು. ದೇವ್ರ ಮಾತನ್ನ ಕೇಳಿಲ್ಲ ಅಂದ್ರೆ ದೇವ್ರ ಆ ರೀತಿ ನಮ್ಮ ಜೀವನದಲ್ಲಿ ಕಾರ್ಯ ಮಾಡಬೇಕಾಗತ್ತೆ. ನಾವು ಅದರಿಂದ ಹುಷಾರಾಗಿರ್ಬೇಕಾಗತ್ತೆ. ದೇವರು ಒಂದಿನ ರೆಸ್ಟ್ ಅಂತ ಕೊಟ್ಟಿದ್ದಾರೆ, ಆರಾಧನೆ ಮಾಡೋಕ್ಕೆ ದೇವ್ರು ಕೊಟ್ಟಿದ್ದಾರೆ. ಅದನ್ನು ನಾವು ಗೌರವಿಸುವಂತರಾಗಿರ್ಬೇಕು. ಇನ್ನೊಂದು ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಅನೇಕ ಸಾರಿ ದೇವರ ವಾಕ್ಯ ಓದಕ್ಕೆ, ಪ್ರಾರ್ಥನೆ ಮಾಡೋಕ್ಕೆ ನಮ್ಮೆಲ್ಲರ ಹತ್ರ ಕೊಡುವಂಥ ಸಾಕೇನು? ನೋ ಟೈಮ್. ಎಲ್ಲರೂ ಕೇಳಿದೆ, ಎಷ್ಟು ಜನ ಎಷ್ಟು ಜನ ದೇವ್ರ ವಾಕ್ಯ ಓದ್ತಾ ಇದ್ರು, ದೇವ್ರಿಗೆ ಸ್ತೋತ್ರ. ಎಷ್ಟು ಜನ ಪ್ರಾರ್ಥನೆ ಮಾಡ್ತಿದ್ದೀರೋ, ದೇವರಿಗೆ ಸ್ತೋತ್ರ. ಎಲ್ಲರೂ ಕೂಡ ದೇವರ ವಾಕ್ಯ ಓದ್ತಾ ಇದ್ದೀರಾ, ಪ್ರತಿದಿನ ಪ್ರಾರ್ಥನೆ ಮಾಡ್ತೀರ ಎಂಬುದಾಗಿ ನಾನು ಅನ್ಕೊಳ್ತಾ ಇದ್ದೇನೆ. ನಿಜನಾ? ಒಂದು ವೇಳೆ ಯಾರೆಲ್ಲ ದೇವ್ರ ವಾಕ್ಯ ಓದ್ತಾ ಇಲ್ವೋ, ಪ್ರಾರ್ಥನೆ ಮಾಡ್ತಿಲ್ವೋ ಅಂತವ್ರನ್ನ ಕೇಳಿದ್ರೆ, ಯಾಕೆ ಓದ್ತಾ ಇಲ್ಲ, ಯಾಕೆ ಪ್ರಾರ್ಥನೆ ಮಾಡ್ತಿಲ್ಲ ಅಂತ ಕೇಳಿದ್ರೆ ಅವ್ರು ಕೊಡೋದ ಸಿಂಪಲ್ ರೀಸನ್ ಏನು? ಪ್ರೈಮ್ ಮಿನಿಸ್ಟ್ರಾ ನೀವು, ಅಥವಾ ಚೀಫ್ ಮಿನಿಸ್ಟ್ರಾ, ಅಥವಾ MLA ನ, ಅಥವಾ MP ನ, ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನಿಮ್ಮನ್ನ? ಓಕೆ, ಯಾಕೆ ಟೈಮ್ ಇಲ್ಲ? ರಿಯಲ್ ರೀಸನ್ ಏನ್ ಗೊತ್ತಾ? ದಟ್ ಈಸ್ ಅ ಲೈ. ಸಮಯ ಇಲ್ಲ ಅಂತ ಹೇಳೋರು ಇಟ್ಸ್ ಎ ಸುಳ್ಳು. ಯು ಆರ್ ಡಿಸೀವಿಂಗ್ ಯುವರ್ ಸೆಲ್ಫ್. ನೀವೇ ಮೋಸ ಮಾಡ್ಕೊಳ್ತಾ ಇದ್ದೀರಾ ಸಮಯ ಇಲ್ಲ ಅಂತ. ದಾನಿಯೇಲನಿಗೆ ಪ್ರೈಮ್ ಮಿನಿಸ್ಟರ್ ಆಗಿದ್ದುಕೊಂಡು ಅವ್ರಿಗೆ ದೇವ್ರ ವಾಕ್ಯ ಓದಕ್ಕೆ ಸಮಯ ಇತ್ತು ಅಂದ್ರೆ, ನಮಗಿಲ್ಲ ಅಂತ ಹೇಳಿದ್ರೆ ಅದು ಸರಿನಾ? ಯಾಕೆ ನಿಜವಾಗ್ಲೂ ದೇವ್ರ ವಾಕ್ಯ ಓದ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂದ್ರೆ ಸಿಂಪಲ್ ರೀಸನ್, ವಿ ಡೋಂಟ್ ಲವ್ ಗಾಡ್ ಎನಫ್. ಅಷ್ಟೇ, ಅದನ್ನ ಒಪ್ಕೊಳ್ಳಿ. ವಿ ಡೋಂಟ್ ಲವ್ ಗಾಡ್. ದೇವ್ರನ್ನ ಅಷ್ಟು ಪ್ರೀತಿ ಇಲ್ಲ, ಅಷ್ಟು ನಂಬಿಕೆ ಇಲ್ಲ. ಅದು ಮಾಡ್ಬೇಕಂತ ಅದು ಅವಶ್ಯಕವಾದ ವಿಷಯ ಅಂತ ನಾವು ಅನ್ಕೊಳ್ಳಲ್ಲ. ಯಾವ್ದು ನಮ್ಮ ಜೀವನ ಇಂಪಾರ್ಟೆಂಟ್ ಅನ್ಕೊಳ್ತೀವೋ ಆಬ್ವಿಯಸ್ಲಿ ಅದಕ್ಕೆ ನಾವು ಟೈಮ್ನ ಕೊಡ್ತೇವೆ. ಯಾವ್ದು ಇಂಪಾರ್ಟೆಂಟ್ ಅಂತ ಅನ್ಕೊಳ್ತೇವೋ ಅದಕ್ಕೆ ಟೈಮ್ ಕೊಡ್ತೇವೆ. ದೇವರ ವಾಕ್ಯ ಓದೋದು ನನಗೆ ಇಂಪಾರ್ಟೆಂಟ್ ಅಲ್ಲ, ದೇವರ ಪ್ರಾರ್ಥನೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಅದು ಓದೋದ್ರು ನಡೆಯುತ್ತೆ, ಪ್ರಾರ್ಥನೆ ಮಾಡಿದ್ರು ನಡೆಯುತ್ತೆ. ಹೆಂಗೋ ದೇವ್ರು ಒಳ್ಳೆಯವರು, ನಂಬಿಗಸ್ತರು, ಪ್ರೀತಿಸ್ತಾರೆ, ದೇವ್ರ ಕೃಪೆ ಉಳ್ಳ ದೇವರು ಅನ್ಕೊಂಡು ಹೋಗ್ತಾ ಇರ್ತೇವೆ. ಹೌದಲ್ವಾ? ಸೊ ದಾನಿಯೇಲನ ಮೊದಲನೇ ವಿಷಯ ನಾವು ಏನ್ ಕಲಿಬೇಕು ಅಂದ್ರೆ, ದೇವರ ವಾಕ್ಯವನ್ನ ಓದುವುದು. ದೇವರ ವಾಕ್ಯನ ಓದ್ಬೇಕಂದ್ರೆ ದಾವೀದನೊಟ್ಟಿಗೆ ದೇವ್ರು ಮಾತಾಡ್ತಾ ಇದ್ದಾರೆ. ಸೂಕ್ತ ಕಾಲ ಬಂದಿದೆ, ಸೂಕ್ತ ಸಮಯ ಬಂದಿದೆ, ತಕ್ಕ ಕಾಲ ಬಂದಿದೆ ಎಂಬುದಾಗಿ ದಾನಿಯೇಲನಿಗೆ ಅರ್ಥ ಆಯ್ತು. ಹಲ್ಲೆಲೂಯಾ! ಹೆಂಗ ಅರ್ಥ ಆಯ್ತು ದಾನಿಯೇಲನಿಗೆ? ಸೂಕ್ತ ಸಮಯ ಬಂದಿದೆ ಎಂಬುದಾಗಿ ದೇವರ ವಾಕ್ಯವನ್ನ ಓದ್ಬೇಕಂದ್ರೆ. ಪ್ರಿಯರೇ, ನಿಮ್ಮೆಲ್ಲರಿಗೂ ಕೂಡ ಉತ್ತೇಜಿಸುವ ಮಾತೇನೆಂದ್ರೆ, ನಮ್ಮ ದೇವರ ಮಟ್ಟಿಗೆ ನೇರವಾಗಿ ಮಾತನಾಡುವಂತ ದೇವರು. ದೇವರ ವಾಕ್ಯದಿಂದ ಸಿಗುವಂತ ಆದರಣೆ, ಬಲ, ನಂಬಿಕೆ, ಧೈರ್ಯ, ಆತ್ಮವಿಶ್ವಾಸ ಬೇರೆ ಎಲ್ಲಿಂದ ಕೂಡ ನಮ್ಗೆ ಸಿಗಕ್ಕೆ ಸಾಧ್ಯ ಇಲ್ಲ. ಮನುಷ್ಯರ ಮಾತುಗಳಿಂದ ಅದು ಬರಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯನ ಪ್ರೀತಿಸುವಂತ ಜನರಾಗಿ, ಪ್ರಾರ್ಥನೆ ಮಾಡುವಂತ ಜನರಾಗಿ, ದೇವರ ಮಟ್ಟಿಗೆ ನೇರವಾಗಿ ಮಾತನಾಡುವಂತ ಅನುಭವಗಳನ್ನು ಹೊಂದ್ಕೊಳ್ತೀರಾ. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವುದನ್ನ ನೀವು ಅನುಭವಿಸಲಾಗ್ತೀರಾ. ಹಲ್ಲೆಲೂಯಾ! ಎರಡನೇದು, ದಾನಿಯೇಲನು ದೇವ್ರು ಹೇಳಿದ್ರಿ, ದೇವರ ವಾಕ್ಯ ಓದ್ಬೇಕಂದ್ರೆ ದಾನಿಯೇಲನಿಗೆ ಅರ್ಥ ಆಯ್ತು. 70 ವರ್ಷ ದೇವರು ನಿಯಮಿಸಿದ್ರು. ಆ 70 ವರ್ಷ ಮುಗಿತಾ ಬಂತು ಎಂಬುದು ದಾನಿಯೇಲನಿಗೆ ಅರ್ಥ ಆಯ್ತು. ಈಗ ಇಟ್ಸ್ ಅ ಟೈಮ್ ಫಾರ್ ಫ್ರೀಡಮ್. ಇದು ಬಿಡುಗಡೆ ಸಮಯ.
ದೇವರು ನಮ್ಮನ್ನ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಹೋಗುವಂತ ಸಮಯ, ದೇವರು ಮತ್ತೆ ನಮ್ಮ ಯೆರೂಸಲೇಮಿಗೆ ಕರೆದುಕೊಂಡು ಹೋಗುವಂತ ಸಮಯ, ದೇವರು ಮತ್ತೆ ನಮ್ಮ ಮನೆಗಳನ್ನ ನೋಡುವಂತ ಸಮಯ, ದೇವರು ಮತ್ತೆ ನಮ್ಮ ಊರುಗಳನ್ನ ನೋಡುವಂತ ಸಮಯ ಎಂಬುದಾಗಿ ದಾವೀದನಿಗೆ ಅರ್ಥ ಆಯ್ತು. ಅದು ಸಂತೋಷವಾದ ವಿಚಾರನ? 70 ವರ್ಷ ಮನೆ ಬಿಟ್ಟು ಬಂದಾಯ್ತು, ಊರು ಬಿಟ್ಟ ಬಂದಾಯ್ತು. ಈಗ ಕಾಲ ಬಂದಿದ್ದು ಅರ್ಥ ಆಯ್ತು. ಈಗ ದೇವರು ನಮ್ಮನ್ನ ತಿರುಗಿ ವಾಪಸ್ ಯೆರೂಸಲೇಮ್ ನಗರಕ್ಕೆ ಕರೆದುಕೊಂಡು ಹೋಗೋ ಸಮಯ, ಮತ್ತೆ ದೇವಾಲಯವನ್ನ ಕಾಣ್ಬೋದು, ಮತ್ತೆ ಆರಾಧನೆ ಮಾಡ್ಬೋದು, ಮತ್ತೆ ನಮ್ಮ ಊರುಗಳಿಗೆ ಹೋಗ್ತಾ ಇದ್ದೇವೆ ಎಂಬುದಾಗಿ ದಾನಿಯೇಲನಿಗೆ ಅರ್ಥ ಆಯ್ತು. ಅರ್ಥ ಆದಾಗ ದಾನಿಯೇಲನ ಯಾವ ರೀತಿ ಈ ವಾಗ್ದಾನಕ್ಕೆ ಪ್ರತಿಸ್ಪಂದಿಸಿದ ಗೊತ್ತಾ? ನೀವು ಯಾವ ರೀತಿ ದೇವರು ಒಂದು ವಾಗ್ದಾನ ಮಾಡಿದಾಗ ನೀವು ಯಾವ ರೀತಿ ಅದು ಪ್ರತಿಕ್ರಿಯೆ ತೋರಿಸ್ತೀರಾ? ಒಂದು ವೇಳೆ ನೆಕ್ಸ್ಟ್ 6 ತಿಂಗಳಲ್ಲಿ ನಿಮ್ಮ ಜೀವಿತದಲ್ಲಿ ದೇವರ ಸೂಕ್ತವಾದ ಸಮಯ, ಒಂದು ಒಳ್ಳೆ ಕೆಲಸ ಬರುತ್ತೆ, ಒಂದು ಒಳ್ಳೆ ವ್ಯಾಪಾರ ಉಂಟಾಗುತ್ತೆ, ಹಣಕಾಸು ಬರುತ್ತೆ, ಮದುವೆ ಆಗುತ್ತೆ ಅಂತ ದೇವ್ರು ನಿಮ್ಗೆ ಏನಾದ್ರು ಮುಂಚೆನೆ ಹೇಳ್ಬಿಟ್ರೆ ನೀವೇನ್ ಮಾಡ್ತೀರಾ? ಇಲ್ಲಿ ಸೆಲೆಬ್ರೇಟ್, ಹಲ್ಲೆಲೂಯಾ. ಹಣನೇ ಬಂದ್ರೆ ಆಗ್ಲಿಕ್ಕೆ, ಈ ಹಣ ಬಂದ್ರೆ ಎಲ್ಲೆಲ್ಲಿ ಹೋಗ್ಬೇಕು, ಏನೇನ್ ಮಾಡ್ಬೇಕೆಲ್ಲ ಬಜೆಟ್ ಹಾಕಿಟ್ಬಿಡ್ತೀವಿ. ಈ ಕೆಲಸ ಸಿಕ್ಕಿದ್ರೆ ಈ ಕನ್ಸ್ ಕಾಣ್ತಾ ಇರ್ತೀವಿ, ಪ್ರಮೋಷನ್ ಬರುತ್ತೆ, ಇಷ್ಟು ಈ ಬಂದಾಗ ಅದ್ ಮಾಡ್ಬೇಕು, ಅದ್ ತಗೋಬೇಕು, ಅಲ್ಲಿ ಹೋಗ್ಬೇಕು, ಅದ್ ಮಾಡ್ಬೇಕು ಅಂತ ಆಲ್ರೆಡಿ ಈ ವಾಗ್ದಾನ ಬಂದಿದೆ. ಈ ವರ್ಷದಲ್ಲಿ ದೇವ್ರ ನಮ್ಮಡಿಗೆ ವಾಗ್ದಾನವಾಗಿ ಮಾತನಾಡಿದ್ದಾರೆ. ಏನಂತ? ಇದು ಕ್ಲುಪ್ತ ಕಾಲ, ಇದು ಸೂಕ್ತ ಸಮಯ, ಬಲು ಬೇಗನೆ ವೇಗವಾಗಿ ನಿಮ್ಮ ಜೀವನದಲ್ಲಿ ನಾನು ಕಾರ್ಯ ಮಾಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಕೊಟ್ಟಿದ್ದಾರೆ. ನಿಮ್ಮ ಪ್ರತಿಕ್ರಿಯೆ ಏನು? ನೀವು ಯಾವ ರೀತಿ ಪ್ರತಿಸ್ಪಂದಿಸ್ತಾ ಇದ್ದೀರಾ? ದೇವರು ಹೇಗೋ ಮಾಡ್ತಾರೆ, ವಾಗ್ದಾನ ಮಾಡಿದ್ದಾರೆ, ಹಲ್ಲೆಲೂಯಾ. ಒಂದೊಂದು ಅರ್ಥ ಮಾಡ್ಕೊಳ್ಳಿ. ನೀವು ಸಾಕ್ಷಿ ಹೇಳೋದಕ್ಕೆ ವರ್ಷ ಕೊನೆಯವರೆಗೂ ಕಾಯ್ಬೇಕಾಗಿಲ್ಲ. ಈ ವರ್ಷವಿಡೀ ದೇವರು ಅದ್ಭುತಗಳನ್ನ ಮಾಡ್ತಾರೆ. ನೀವು ದೇವರನ್ನ ನಂಬುವುದಾದ್ರೆ ಯಾವಾಗ ಬೇಕಾದ್ರೂ ಬಂದು ಸಾಕ್ಷಿ ಹೇಳ್ಬೋದು. ಎಷ್ಟೋ ಸಾಕ್ಷಿಗಳಿದ್ದೀವಿ ವರ್ಷದ ಕೊನೆಯಲ್ಲಿ. ಬಟ್ ನನ್ನ ಪ್ರಾರ್ಥನೆ ನಿಮ್ಮೆಲ್ಲರ ಜೀವನದಲ್ಲಿ ಈ ವಾಕ್ಯ ನೆರವೇರೋದನ್ನ ಕಾಣ್ಬೇಕೆಂಬುದಾಗಿ. ದೇವ್ರಿಗೆ ಬಯಕೆ ಇದೆ, ನನಗೆ ಬಯಕೆ ಇದೆ. ನಿಮಗೆ ಬಯಕೆ ಇದೆಯಾ? ನಿಮಗೆ ನಂಬಿಕೆ ಇದೆಯಾ ಅನ್ನೋದು ಪ್ರಶ್ನೆ. ದಾನಿಯೇಲನು ಈ ವಾಗ್ದಾನ ಪಡ್ಕೊಂಡಾಗ ದೇವರು ದಾನಿಯೇಲನೊಟ್ಟಿಗೆ ಮಾತಾಡ್ತಾ ಇದ್ದಾರೆ ವಾಕ್ಯದ ಮುಖಾಂತರ. ದೇವರು ವಾಕ್ಯದ ಮುಖಾಂತರ ಮಾತಾಡುವಂತ ದೇವರು, ಹಲ್ಲೆಲೂಯಾ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ದೇವರು ದಾನಿಯೇಲನಿಗೆ ಪ್ರತ್ಯಕ್ಷ ಆಗಿ, ಒಂದು ಬೆಳಕಾಗಿ, ಮಹಿಮೆ ಆಗಿ, ಮೋಡ ಆಗಿ ಪ್ರತ್ಯಕ್ಷವಾಗಿ ಮಾತಾಡ್ತಿರೋಂಥ ಅನುಭವ ಅಲ್ಲ ಇದು. ದಾನಿಯೇಲ ದೇವ್ರ ವಾಕ್ಯ ಓದ್ತಾ ಇದ್ದಾನೆ, ಓದ್ಬೇಕಾದ್ರೆ ದೇವರ ಹತ್ರೊಳಗೆ ಮಾತನಾಡ್ತಾ ಇದ್ದಾರೆ. ದೇವರು ತನ್ನ ವಾಕ್ಯದ ಮುಖಾಂತರ ಮಾತನಾಡುವಂತ ದೇವರು, ಹಲ್ಲೆಲೂಯಾ. ಒಂದ್ ವೇಳೆ ನಿಮಗೆ ವಾಟ್ಸಪ್ ಮೆಸೇಜ್ ಕಳಿಸಿದಾಗ ಈ ಚರ್ಚ್ ಗ್ರೂಪಲ್ಲಿ ನಾನು ಮೆಸೇಜ್ ಕಳಿಸ್ದಾಗ ಮಟ್ಟ ಮಾತಾಡ್ತಾ ಇರೋದು ಯಾರು? ದೇವರಲ್ಲಪ್ಪ, ನಾನು. ನನ್ನ ಮೆಸೇಜು ನಾನು ಬಂದು ನೇರವಾಗಿ ಮಾತಾಡ್ತೇನೆ ನನ್ನ ಜೊತೆ ಅಲ್ಲ, ನಾನು ನೇರವಾಗಿ ಪ್ರತ್ಯಕ್ಷವಾಗಿ ಮಾತಾಡ್ತೇನೆ ಎಲ್ಲರ ಜೊತೆ. ಒಂದು ಗ್ರೂಪಲ್ಲಿ ಮೆಸೇಜ್ ಹಾಕ್ಬಿಡ್ತೀನಿ, ಕರೆಕ್ಟ್? ನಾನು ಬಂದು ನೇರವಾಗಿ ಮಾತಾಡ್ತೇನೆ ನಿಮ್ಮ ಜೊತೆ, ಇಲ್ಲ ತಾನೆ? ಬಟ್ ಮಾತಾಡ್ತಿರೋದು ಯಾರು? ನಾನೇ ತಾನೆ. ದೇವ್ರ ವಾಕ್ಯ ಹಂಗೆ. ದೇವರು ಪ್ರತ್ಯಕ್ಷವಾಗಿ ಫಿಸಿಕಲ್ ಆಗಿ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ. ಬಟ್ ದೇವ್ರ ವಾಕ್ಯ ತೆರೆದಾಗಲಿ. ಯಾರ ವಾಕ್ಯ ಇದು? ದೇವರ ವಾಕ್ಯ. ಆ ನಂಬಿಕೆ ಇದೆಯಾ ನಿಮಗೆ? ನೀವು ಯಾರೋ ವಾಟ್ಸಪ್ ಮೆಸೇಜ್ಗಳು, SMS ನೋಡ್ಬೇಕಂದ್ರೆ ಓದ್ಬೇಕಾದ್ರೆ ಅವ್ರ ಮುಖಗಳು ಬರ್ತವೆ. ಕೆಲವರು ಮೆಸೇಜ್ ನೋಡಿ ಸಂತೋಷ ಆಗುತ್ತೆ, ಕೆಲವರು ಮಾಡೋ ಕೋಪ ಕೂಡ ಬರುತ್ತೆ, ಅದೆಲ್ಲ ಇರಲಿ. ಬಟ್ ಮಾತಾಡ್ತಾರೆ ಯಾರು? ಆ ವ್ಯಕ್ತಿ. ಈ ವಾಕ್ಯ ಅನ್ನೋದು ಆ ರೀತಿ ದೇವರ ಮಟ್ಟಿಗೆ ಮಾತಾಡಕ್ಕಂತ ಕೊಟ್ಟಿರತಕ್ಕಂಥ ವಾಕ್ಯ, ಹಲ್ಲೆಲೂಯಾ. ಸೊ ದಾನಿಯೇಲನಿಗೆ ಯಾವ ರೀತಿಯಾಗಿ ರೆಸ್ಪಾಂಡ್ ಆಗ್ತದೆ ನೋಡಿ. ಆತನ 70 ವರ್ಷ ಆಯ್ತು, ದೇವರ ಬಿಡುಗಡೆ ಸಮಯ ಬಂತು, ಎಲ್ಲ ಸುಟ್ ಕೇಸಲ್ಲಿ ರೆಡಿ ಮಾಡ್ಕೊಂಡು ಊರಿಗೆ ಹೋಗೋ ಟೈಮ್ ಬಂತು. ಎಲ್ಲಾನ ಇಸ್ರಾಯೇಲರನ್ನ ಕರೆದುಬಿಟ್ಟು ದೇವರ ಸಮಯ ಬಂದಿದೆ, ಎಲ್ಲ ರೆಡಿಯಾಗಿ ಹೋಗೋಣ ಅಂತ ಎಲ್ಲ ಹೇಳಿದ್ರ ದಾನಿಯೇಲ ಏನ್ ಮಾಡ್ತೇವೆ ಅಂತ 3ನೇ ವಾಕ್ಯ ನೋಡಿ. ನಾನು ಉಪವಾಸವಿದ್ದು ಗೋಣಿ ತಟ್ಟು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತನಾದೆನು. ಎಷ್ಟು ವರ್ಷ ದಾನಿಯೇಲನಿಗೆ? ಎಷ್ಟು ವಯಸ್ಸು ಈಗ? 82ರಿಂದ 85 ವರ್ಷ ವಯಸ್ಸು. ಆ ವಯಸ್ಸಲ್ಲಿ ದಾನಿಯೇಲ ಏನು ಮಾಡ್ತಾ ಇದ್ದಾನೆ? ಈ ವಾಗ್ದಾನವನ್ನು ಅರ್ಥ ಮಾಡ್ಕೊಂಡಾಗ, ವಾಗ್ದಾನ ನೆರವೇರುವಂಥ ಸಮಯ ಸಮೀಪಿಸಿದೆ ಎಂಬುದಾಗಿ ಅರ್ಥ ಮಾಡ್ಕೊಂಡಾಗ ಆತನ ದೇವರ ಸಾನ್ನಿಧ್ಯಕ್ಕೆ ಹೋಗಿ ಉಪವಾಸದಿಂದ ದೇವರ ಕಡೆಗೆ ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ಕ್ಲುಪ್ತ ಕಾಲ ಬಂದಾಗ, ದೇವರ ಜೀವಿತದಲ್ಲಿ ಕಾರ್ಯ ಮಾಡಲು ಸಮಯ ಬಂದಾಗ ಅದು ಆಚರಿಸುವಂತ ಸಮಯವಲ್ಲ, ಅದು ಕೇರ್ಲೆಸ್ ಆಗಿ ಟೈಮ್ ಪಾಸ್ ಮಾಡುವಂತ ಸಮಯವಲ್ಲ. ಆ ಸಮಯ ಅಂತಂದ್ರೆ ನಾವು ಅರ್ಥ ಮಾಡ್ಕೊಂಡಾಗ ದೇವರ ಕಡೆಗೆ
ಮುಖವೆತ್ತಿ ಆತನನ್ನು ನೋಡಿ ಪ್ರಾರ್ಥಿಸುವಂತ ಸಮಯವಾಗಿದೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡದೆ ಹೋದ್ರೆ ದೇವರು ನಿಮಗೆ ಕೊಟ್ಟಿರತಕ್ಕಂಥ ವಾಗ್ದಾನಗಳು ನೆರವೇರೋದಿಲ್ಲ ಪ್ರಿಯರೇ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ವಾಗ್ದಾನ ಬಂತು, ಪ್ರವಾದನೆ ಬಂತು, ಕನಸು ಬಂತು, ದರ್ಶನ ಬಂತು, ಯಾರ ಹೇಳಿದ್ರು ಅನ್ನೋ ಮಾತ್ರಕ್ಕೆ ನಮ್ಮ ಜೀವಿತದಲ್ಲಿ ಏನು ನಡೆಯೋದಿಲ್ಲ. ಮೋಸ ಹೋಗ್ಬೇಡಿ. ನಾವು ಪ್ರಾರ್ಥನೆ ಮಾಡಿದಾಗ ಮಾತ್ರ ಆ ವಾಗ್ದಾನಗಳು, ಆ ಕನಸುಗಳು, ಆ ದರ್ಶನಗಳು, ಆ ಪ್ರವಾದನೆಗಳು ನೆರವೇರುತ್ತೆ. ಹಲ್ಲೆಲೂಯಾ. ನಾವು ಅನ್ಕೋಬಹುದು, ಮತ್ತೆ ಯಾಕೆ ಪ್ರಾರ್ಥನೆ, ದೇವ್ರು ಮಾಡ್ತೀನಿ ಅಂತ ಹೇಳಿದ್ರೆ ನಾವ್ಯಾಕೆ ಪ್ರಾರ್ಥನೆ ಮಾಡ್ಬೋದು ಅಂತ ಅನ್ಕೊಳ್ತೀರಾ? ದೇವರೆಲ್ಲ ಮಾಡ್ತೀನಿ ಅಂತ ಹೇಳಾಯ್ತಲ್ಲ, ನಾವ್ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀರಾ? ಮೊದಲನೇ ಅರಸರು 18ನೇ ಅಧ್ಯಾಯದಲ್ಲಿ ನೋಡ್ತೇವೆ, ದೇವ್ರು ಎಲಿಯನಿಗೆ ಹೇಳ್ತಾ ಇದ್ದಾರೆ, 3 ವರ್ಷ ಕಾಲ ಆ ಕಾಲದಲ್ಲಿ ಬರಗಾಲ ಇತ್ತು. ದೇವ್ರು ಎಲಿಯ ನೋಡಿ ಹೇಳ್ತಾರೆ, ಹೋಗಿ ನಾನು ಮಳೆನ ಕಳಿಸ್ತೀನಿ ಎಂಬುದಾಗಿ. ಎಲಿಯನ್ ಏನ್ ಮಾಡ್ದ? ಮನೆಗೆ ಹೋಗಿ ಬಾಕ್ಲಾಕೊಂಡಿಲ್ಲ, ಮಳೆ ಬರ್ತಾ ಇದೆ ಅಂತ. ಆತನ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕಾರ್ಮೆಲ್ ಪರ್ವತವನ್ನು ಹತ್ತಿ 7 ಸಾರಿ ಆತನ ಮೊಣಕಾಲಲ್ಲಿ ಕಾಲಿಟ್ಟು 7 ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಪ್ರೇಯರ್, ಗಾಡ್ ವಾಂಟ್ಸ್ ಅಸ್ ಟು ಪಾರ್ಟ್ನರ್ ವಿತ್ ಹಿಮ್. ಗಾಡ್ ವಾಂಟ್ಸ್ ಅಸ್ ಟು ಪಾರ್ಟಿಸಿಪೇಟ್ ಇನ್ ವಾಟ್ ಈಸ್ ಡೂಯಿಂಗ್. ಅದಕ್ಕೆ ಪ್ರಾರ್ಥನೆ ಮಾಡಬೇಕು. ದೇವರು ಮಾಡುವ ಕಾರ್ಯಗಳಲ್ಲಿ ನಾವು ಕೂಡ ಭಾಗಿಗಳಾಗಬೇಕು. ಇಟ್ ಡಸಂಟ್ ವಾಂಟ್ ಅಸ್ ಟು ಬಿ ಸ್ಪೆಕ್ಟೇಟರ್ಸ್. ನಮ್ಮನ್ನು ಕೇವಲ ದರ್ಶಕರಾಗಿ ಉಳ್ಕೊಳ್ಳಿ, ಪ್ರೇಕ್ಷಕರಾಗಿ ನಾವು ಇರ್ಬೇಕಂದ್ರೆ ದೇವರು ಬಯಸ್ತಾ ಇಲ್ಲ. ದೇವರ ಪ್ರಾರ್ಥನೆ, ದೇವರ ಬಯಕೆ ಏನಂದ್ರೆ ಆತನ ಮಕ್ಕಳು, ಆತನ ಜನರು ಕೂಡ ಆತನ ಮಾಡುವ ಕಾರ್ಯದಲ್ಲಿ, ಅದ್ಭುತಗಳಲ್ಲಿ, ಬಿಡುಗಡೆಯ ಕಾರ್ಯಗಳಲ್ಲಿ ನಾವು ಕೂಡ ಭಾಗಿಗಳಾಗಬೇಕು, ಪಾಲುಗಾರರಾಗಬೇಕೆಂಬುದಾಗಿ. ಹಲ್ಲೆಲೂಯಾ. ಇಟ್ಸ್ ಸೇಯಿಂಗ್, ದೇವರು ಹೇಳ್ತಾರೆ ನಾವಿಬ್ಬರು ಕೂಡ ಕೆಲಸ ಮಾಡೋಣ ಎಂಬುದಾಗಿ. ತಂದೆ ಮಕ್ಕಳು ಇಬ್ಬರು ಕೂಡ ಕೆಲಸ ಮಾಡಿ, ತಂದೆ ಜಾಸ್ತಿ ಎಲ್ಲ, ಈಗ ತಂದೆ ಮಗುನ ಕರ್ಕೊಂಡು ಹೋಗ್ಬೋದು ಶಾಪಿಂಗ್ಗೆ, ಅದಕ್ಕೆ ಇದಕ್ಕೆ ಅಂತ. ಮೂಟೆ ಎಲ್ಲ ಒತ್ತೋದು ಯಾರು? ಯಾವುದೋ ಚಿಕ್ಕ ಕವರು ಮಗು ಕೊಡ್ತಾರೆ, ಆ ಮಗು ಕೂಡ ಖುಷಿ, ರೈಟ್? ಇಬ್ಬರು ಕೂಡ ಮಾಡ್ದಂಗೆ ಕೆಲಸ. ಇಲ್ಲ ನೀವ್ಯಾವುದೋ ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆ, ತಂದೆ ಮಕ್ಕಳು ಇಬ್ಬರು ಹೋಗ್ತಾರೆ ಹೊಲನ ಕೆಲಸ ಮಾಡೋಕ್ಕೆ. ಕೆಲಸ ಮಾಡೋದು ಯಾರು? ತಂದೆ. ಮಗು ಏನು ಮಾಡ್ತಾನೆ? ಆ ಕಲ್ಲಿಂದ ಅಲ್ಲೊಡಿತಾನೆ, ಇಲ್ಲಿಂದ ಅಲ್ಲೊಡಿತಾನೆ, ಏನೋ ಮಾಡ್ತಾನೆ. ಬಟ್ ಮಗು ಕೂಡ ಸಂತೋಷ, ನಾನು ಅಪ್ಪನ ಜೊತೆ. ದಟ್ಸ್ ವಾಟ್ ಗಾಡ್ ವಾಂಟ್ಸ್ ಅಸ್ ಫ್ರಮ್ ಅಸ್. ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಮಕ್ಕಳಿಗೆ ನಾವು ಕೂಡ ಅಂದ್ರೆ ಆ ಒಂದು ಪಾರ್ಟಿಸಿಪೇಟ್. ಈ ವಾಂಟ್ಸ್ ಅಸ್ ಟು ಪಾರ್ಟಿಸಿಪೇಟ್ ಇನ್ ಇಸ್ ಮಿರಕಲ್. ಆತನ ಮಾಡಿರುವ ಕಾರ್ಯಗಳಲ್ಲಿ, ಅದ್ಭುತಗಳಲ್ಲಿ ನಾವು ಕೂಡ ಭಾಗಿಗಳಾಗಬೇಕೆಂಬುದಾಗಿ. ಡಸಂಟ್ ವಾಂಟ್ ಸೋಮಾರಿಗಳಾಗಿ. ಯಾವ ತಂದೆ ಕೂಡ ತಮ್ಮ ಮಕ್ಕಳು ಸೋಮಾರಿಗಳಾಗಿರ್ಬೇಕಂತ ಬಯಸೋದಿಲ್ಲ. ಅದೇ ರೀತಿಯಾಗಿ ತಂದೆಯಾದ ದೇವರು ಕೂಡ ವಿಶ್ವಾಸಿಗಳಾದ ನಾವು ಎಷ್ಟೇ ದೇವ್ರ ವಾಕ್ಯ ಇದ್ರು ಎಲ್ಲ ಗೊತ್ತಿದ್ರು ಕೂಡ ಸೋಮಾರಿಗಳಾಗಿ ಕುಳಿತುಕೊಳ್ಳೋಕೆ ದೇವ್ರು ಬಯಸೋದಿಲ್ಲ. ನೀವು ಪ್ರಾರ್ಥನೆ ಮಾಡ್ತಾ ಇಲ್ಲ, ದೇವ್ರ ವಾಕ್ಯ ಓದ್ತಾ ಇಲ್ಲ, ದೇವರ ಮಾರ್ಗದಲ್ಲಿ ನಡೀತಾರೆ ಅಂತ ವಿ ಆರ್ ಸ್ಪಿರಿಚುವಲಿ ಲೇಜಿ. ಆತ್ಮ ಎಷ್ಟೋ ಗೊತ್ತಿರ್ಬೋದು, ತಲೆಯೆಲ್ಲ ತುಂಬಿಕೊಂಡಿರ್ಬೋದು ದೇವ್ರ ವಾಕ್ಯ, ಬಟ್ ಏನ್ ಮಾಡ್ತಾ ಇದ್ದೀರಾ? ಲೇಜಿ ಪೀಪಲ್ ಕ್ಯಾಂಟ್ ಎಕ್ಸ್ಪೆಕ್ಟ್ ಎನಿ ಗುಡ್ ಥಿಂಗ್ ಇನ್ ದೇರ್ ಲೈಫ್. ಸೋಮಾರಿಗಳಾಗಿರೋರಿಗೆ ದೇವರು ಏನು ಕೂಡ ಮಾಡ್ತಾರೆ ಅಂತ ಅನ್ಕೋಬೇಡಿ. ಗಾಡ್, ಇನ್ಫ್ಯಾಕ್ಟ್ ಒನ್ ಆಫ್ ದ ಡೆಡ್ಲಿಯೆಸ್ಟ್ ಸಿನ್ ಗಾಡ್ ಹೇಟ್ಸ್ ಇಸ್ ಲೇಜಿನೆಸ್. ಸೋಮಾರಿಗಳಾಗಿರೋರು ದೇವರು ಹಿ ಹೇಟ್ಸ್. ಸೊ ಏನು ಮಾಡಕ್ಕಿಲ್ವಾ? ಪ್ರೇ, ಫಾಸ್ಟ್, ಪ್ರೇ, ಉಪವಾಸದ ಪ್ರಾರ್ಥನೆ ಮಾಡಿ. ಐ ಟೆಲ್ ಯು, ನೀವು ಆ ಕಾರ್ಯಗಳನ್ನ ಮಾಡಬೇಕಂದ್ರೆ ನೀವು ಇಲ್ಲಿ ಇದ್ದ ಈ ಒಂದು ಸ್ಥಳದಲ್ಲಿ ಇರೋದಿಲ್ಲ. 4 ವರ್ಷದಲ್ಲಿ, 5 ವರ್ಷದಲ್ಲಿ ನೀವು ಉಪವಾಸದಲ್ಲಿ, ಪ್ರಾರ್ಥನೆಯಲ್ಲಿ, ದೇವರ ವಾಕ್ಯದಲ್ಲಿ, ಭಯ ಭಕ್ತಿಯಲ್ಲಿ ಬೆಳೀತಾ ಇರ್ಬೇಕಂದ್ರೆ ನೀವು ಎಲ್ಲೋ ಹೋಗ್ಬಿಟ್ಟಿರ್ತೀರ. ಇನ್ನೊಂದು 5 ವರ್ಷದಲ್ಲಿ ಇದು ಕುಳಿತಿರ್ಬೇಕಂದ್ರೆ ಇರೋ ಸ್ಥಾನದಲ್ಲಿ ಕುಳಿತಿರೋದಿಲ್ಲ, ಚೇರಲ್ಲಿ ಕುಳಿತಿರ್ತೀರಿ, ಇಲ್ಲೇ ಬೇರೆ ಬಿಲ್ಡಿಂಗ್ ಹೋಗಿರ್ತೀವಿ ಅನ್ಕೊಳ್ಳಿ. ಬಟ್ ಯುವರ್ ಲ್ಯಾಂಡ್ಸ್ಕೇಪ್ ಆಫ್ ಯುವರ್ ಲೈಫ್ ವಿಲ್ ಚೇಂಜ್. ನೀವು ನಮ್ಮ ಅಂತಸ್ತು, ನಿಮ್ಮ ಒಂದು ಪೊಸಿಷನ್, ಇಟ್ಸ್ ಗೋಯಿಂಗ್ ಟು ಚೇಂಜ್. ಬಟ್ ಈಗ ಈ ಕಾಲದಲ್ಲಿ ಇದು ಪ್ರಾರ್ಥನೆಯ ಕಾಲ, ದೇವರನ್ನು ಹುಡುಕುವ ಕಾಲ. ಹಲ್ಲೆಲೂಯಾ. ದಾನಿಯೇಲನ ಅದೇ ಮಾಡ್ತಾ ಇದ್ದೇನೆ. ವಾಗ್ದಾನ ಬಂತು, ಪ್ರವಾದನೆ ಬಂತು ಅಂತ ಖುಷಿಯಾಗಿ ಡ್ಯಾನ್ಸ್ ಆಡ್ಕೊಂಡಿರ್ತಾ ಇಲ್ಲ ದಾನಿಯೇಲನು. ಇಟ್ಸ್ ಗೋಯಿಂಗ್ ಟು ಪ್ರೇ. ಪಕ್ಕದಲ್ಲಿ ನೋಡಿ ಹೇಳಿ, ಪ್ರಾರ್ಥನೆ ಮಾಡಿ ಅಂತ ಹೇಳಿ. ದಾನಿಯೇಲನಿಗೆ ಎಷ್ಟು ಜನ ಹೋಗಿ ಅಧ್ಯಯನ ಮನೆಗೆ ಹೋಗಿ ಓದ್ತೀನಿ ಅಂತ ನನಗೆ ಪ್ರಾಮಿಸ್ ಕೊಡ್ತೀರಾ? ಓದ್ತೀರಾ? ಯಾಕಂದ್ರೆ ಓದಕ್ಕೆಲ್ಲ ಫುಲ್ ಟೈಮ್ ಇಲ್ಲ. ಅಲ್ಲಿ ದಾನಿಯೇಲನ ಪ್ರಾರ್ಥನೆ ಬರೆಯಲ್ಪಟ್ಟಿದೆ. ದಾನಿಯೇಲ ಏನಂತ ಪ್ರಾರ್ಥನೆ ಮಾಡ್ದ ಅಂತ ಅಲ್ಲಿದೆ. ಆ ಪ್ರಾರ್ಥನೆನ ನೀವು ಮಾಡೋ ಪ್ರಾರ್ಥನೆ ಕಂಪೇರ್ ಮಾಡಿ ನೋಡಿ. ನಿಮ್ಮ ಪ್ರಾರ್ಥನೆಯಲ್ಲಿ ಏನೇನಿರುತ್ತೆ, ದಾನಿಯೇಲನ ಮಾಡಿದ ಪ್ರಾರ್ಥನೆಯಲ್ಲಿ ಏನೇನಿದೆ ಎಂಬುದ ಕಂಪೇರ್ ಮಾಡ್ಕೊಳ್ತೀರಾ? ಮಾಡ್ತೀರಾ ಸಿಸ್ಟರ್? 100%? ಓಕೆ, ಐ ಟ್ರಸ್ಟ್ ಯು. ಕೊನೆಯದಾಗಿ ಹೇಳ್ಬೇಕಾದ್ರೆ ನಮ್ಮ ಮಾತು ದಾನಿಯೇಲ 9:24-27 ಇದನ್ನ ಹೇಳಿ ನಾನು ಮುಗಿಸ್ಬಿಡ್ತೇನೆ. ಅದಕ್ಕೂ ಹೋಗೋ ಟೈಮ್ ಇಲ್ಲ ನನಗೆ.
ದಾರಿ 9:20-23 ಇದನ್ನ ಹೇಳಿ ನಾನು ಮುಗಿಸ್ಬಿಡ್ತೀನಿ. ನಾನು ಬಾಯಿ ಬಿಟ್ಟು ಬೇಡಿಕೊಂಡು ನನ್ನ ಮತ್ತು ನನ್ನ ಜನರಾದ ಇಸ್ರಾಯೇಲರ ಪಾಪವನ್ನು ಅರಿಕೆ ಮಾಡುತ್ತಾ ನನ್ನ ದೇವರ ಪವಿತ್ರ ಪರ್ವತದ ವಿಷಯವಾಗಿ ನನ್ನ ದೇವರಾದ ಯೆಹೋವನಿಗೆ ಭಿನ್ನವಿಸಿದೆನು. ಪ್ರಾರ್ಥಿಸುತ್ತಿರುವಾಗಲೇ ಮೊದಲು ನನ್ನ ಕನಸಿನಲ್ಲಿ ಕಂಡ ಗಾಬ್ರಿಯೇಲನೆಂಬ ಪುರುಷನು ಅವಸರವಾಗಿ ಹಾರಿ ಬಂದು ಸಂಧ್ಯಾ ನೈವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿದನು. ಹಾಲೆಲೂಯ. ದಾನಿಯೇಲನು ಇನ್ನು ಪ್ರಾರ್ಥನೆ ಮಾಡ್ಬೇಕಂದ್ರೆ ಇನ್ನು ಆಮೇನ್ ಅಂತ ಹೇಳಿಲ್ಲ, ಆಗ್ಲೇ ಆನ್ಸರ್ ಬಂದ್ಬಿಡ್ತು. ವಾವ್. ಎಷ್ಟು ಜನ ಬಯಸ್ತೀರಾ ನೀವು ಆಮೇನ್ ಅಂತ ಹೇಳಕ್ಕಿಂತ ಮುಂಚೆ ನಿಮ್ಮ ಆನ್ಸರ್ ಬಂದ್ಬಿಡ್ಬೇಕು ಪ್ರೇಯರ್. ದಾನಿಯೇಲನ ಜೀವನ ಅದೇ ನಡೀತಾ ಇರೋದು. ಐ ಟೋಲ್ಡ್ ಯು ಇಟ್ಸ್ ಇನ್ ಅಪಾಯಿಂಟೆಡ್ ಟೈಮ್ ಯು ವಿಲ್ ಎಕ್ಸ್ಪೀರಿಯನ್ಸ್ ಆಕ್ಸಿಲರೇಟೆಡ್ ಸ್ಪೀಡ್ ಇನ್ ದ ವೇ ಗಾಡ್ ಆನ್ಸರ್ಸ್ ಯುವರ್ ಪ್ರೇಯರ್ಸ್. ದೇವರು ನಿಮ್ಮ ಪ್ರಾರ್ಥನೆಗೆ ಅವಸರವಾಗಿ, ಗಾಬ್ರಿಯೇಲ್ ದೂತನು ಅವಸರವಾಗಿ ಇಸ್ ಕಮಿಂಗ್ ಇನ್ ಫಾಸ್ಟ್. ಅದು ಲೈಟ್ಗಿಂತ ಫಾಸ್ಟ್, ಲೈಟೇ ಫಾಸ್ಟೆಸ್ಟ್ ಥಿಂಗ್ ಇನ್ ದ ಯೂನಿವರ್ಸ್. ಏಂಜಲ್ ಅದಕ್ಕಿಂತ ಫಾಸ್ಟ್. ಅಷ್ಟು ಫಾಸ್ಟ್ ಆಗಿ ದೇವದೂತನು ಬಂದು ದಾನಿಯೇಲನಿಗೆ ಉತ್ತರ ಕೊಡ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ. ಬಟ್ ಅದು ಆಗಕ್ಕಿಂತ ಮುಂಚೆ ದಾನಿಯೇಲ್ ಒಂದು ವಿಷಯ ಮಾಡ್ತಾ ಇದ್ದಾನೆ. ಅದು ಓದ್ತಾ ಇರ್ಬೇಕಾದ್ರೆ ನನಗೆ ಶಾಕ್ ಆಯ್ತು, ರಿಯಲಿ ಶಾಕ್ಡ್. ಅದು ನಿಮಗೆ ಶಾಕ್ ಆಗುತ್ತಲ್ಲೋ ಗೊತ್ತಿಲ್ಲ. ಏನು ಮಾಡ್ದ ಗೊತ್ತಾ ದಾನಿಯೇಲನು? ನಾನು ಬಾಯಿ ಬಿಟ್ಟು ಬೇಡಿಕೊಂಡು ನನ್ನ ಮತ್ತು ನನ್ನ ಜನರಾದ ಇಸ್ರಾಯೇಲರ ಪಾಪವನ್ನ ಅರಿಕೆ ಮಾಡುತ್ತಾ ನನ್ನ ದೇವರ ಪವಿತ್ರ ಪರ್ವತದ ವಿಷಯವಾಗಿ ನನ್ನ ದೇವರಾದ ಯೆಹೋವನಿಗೆ ಭಿನ್ನವಿಸಿದೆನು. ದಾನಿಯೇಲ್ ಏನು ಮಾಡ್ತಾ ಇದ್ದಾನೆ? ಯಾರ ಪಾಪನ ಅರಿಕೆ ಮಾಡ್ತಾ ಇದ್ದಾನೆ? ನನ್ನ ಮತ್ತು ಜನರ ಪಾಪವನ್ನು ಅರಿಕೆ ಮಾಡೋದು ಈಸಿ. ಗಂಡನ ಪಾಪವನ್ನು ಅರಿಕೆ ಮಾಡೋದು ಈಸಿ, ಹೆಂಡತಿ ಪಾಪವನ್ನು ಅರಿಕೆ ಮಾಡೋದು ಈಸಿ, ಮಕ್ಕಳ ಪಾಪವನ್ನು ಅರಿಕೆ ಮಾಡೋದು ಈಸಿ, ದೇಶದ ಪಾಪಗಳನ್ನು ಅರಿಕೆ ಮಾಡೋದು ಈಸಿ, ಎಲ್ಲರ ಪಾಪಗಳನ್ನು ಅರಿಕೆ ಮಾಡ್ಬೋದು. ಬಟ್ ದಾನಿಯೇಲ್ ಏನು ಹೇಳ್ತಾ ಇದ್ದಾನೆ? ನನ್ನ ಪಾಪವನ್ನು, ತನ್ನ ಪಾಪವನ್ನು ಅರಿಕೆ ಮಾಡ್ಕೊಳ್ತಾ ಇದ್ದಾನೆ. ಇದು ಯಾಕೆ ಗೊತ್ತಾ ಶಾಕ್ ಆಯ್ತು ನನಗೆ? ಸುಮಾರು ಅರೌಂಡ್ 2490 ಕ್ಯಾರೆಕ್ಟರ್ಸ್ ಇನ್ ದ ಬೈಬಲ್. 2490 ಕ್ಯಾರೆಕ್ಟರ್ಸ್ ಇದೆ ಬೈಬಲಲ್ಲಿ. ಎಲ್ಲರ ವಿಷಯದಲ್ಲಿ ಲೋಪಗಳಿದೆ. ನೋವಾಹನ ವಿಷಯದಲ್ಲಿ ಅವನ ಸಮಸ್ಯೆ ಇತ್ತು. ಏನು ಸಮಸ್ಯೆ? ಒಂದು ಸ್ವಲ್ಪ ಎಣ್ಣೆ ಹೊಡಿ ಅಭ್ಯಾಸ, ಅವನಿಗೆ ಮಲಗ್ಬಿಟ್ಟಿದ್ದ ನೋವ. ಅಬ್ರಾಮ್ನಿಗೆ ಸುಳ್ಳು ಹೇಳೋ ಒಂದು ಚಟ ಇತ್ತು. ಹೆಂಡತಿನೇ ಹೋಗ್ಬಿಟ್ಟು ನನ್ನ ತಂಗಿ ಅಂತ ಹೇಳ್ಬಿಟ್ಟ. ಯಾಕೋಬನು ತಂದೆನ ಮೋಸ ಮಾಡ್ತಾನೆ, ಅಣ್ಣನ ಮೋಸ ಮಾಡ್ತಾನೆ. ದಾವೀದನು ವ್ಯಭಿಚಾರ ಮಾಡ್ತಾನೆ, ಕೊಲೆ ಮಾಡ್ತಾನೆ. ಆ ರೀತಿಯಾಗಿ ಯಾರು ಒಬ್ಬ ಜೀವಿತ ಹೋದ್ರೂ ಕೂಡ ಎಲ್ಲರ ಜೀವನದಲ್ಲಿ ಲೋಪಗಳಿದೆ, ಪಾಪಗಳಿದೆ. ಬಟ್ ದಾನಿಯೇಲ್ ಜೀವಿತದ ಬಗ್ಗೆ ಓದುವಾಗ ಆತಲ್ಲಿ ಒಂದು ಮಿಸ್ಟೇಕ್ ಕೂಡ ಬರೆಯಲ್ಪಟ್ಟಿಲ್ಲ ಬೈಬಲಲ್ಲಿ. ಹಂಗಂತ ನಾವು ಯಾವುದೇ ಪಾಪ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಎಕ್ಸೆಪ್ಟ್ ಜೀಸಸ್ ದರ್ ಇಸ್ ನೋಬಡಿ ಸಿನ್ಲೆಸ್. ಪಾಪರಹಿತವಾದ ವ್ಯಕ್ತಿ ಈ ಲೋಕದಲ್ಲಿ ಸ್ವಾಮಿ ಬಿಟ್ಟು ಬೇರೆ ಯಾರೂ ಇಲ್ಲ. ಬಟ್ ಈ ವಾಸ್ ಅ ಮ್ಯಾನ್ ಆಫ್ ಇಂಪೆಕ್ಕಬಲ್ ಕ್ಯಾರೆಕ್ಟರ್ ದಾನಿಯೇಲನು. ಅಂತ ಒಂದು ಕ್ಯಾರೆಕ್ಟರ್ ಇತ್ತು ದಾನಿಯೇಲಲ್ಲಿ. ಬಟ್ ಆ ದಾನಿಯೇಲನೇ ತನ್ನ ಪಾಪಗಳನ್ನ ಅರಿಕೆ ಮಾಡ್ಕೊಂಡ ಅಂತ ಬರೆಯಲ್ಪಟ್ಟಿದೆ ಅಂದ್ರೆ ನಮ್ಮ ಬಗ್ಗೆ ಏನು ಹೇಳೋಣ ಬ್ರದರ್? ಎಷ್ಟು ಜನ ನಿಮ್ಮ ಪ್ರಾರ್ಥನೆ ಜೀವನದಲ್ಲಿ ಎಷ್ಟು ಸಮಯ ನಿಮ್ಮ ಪಾಪಗಳನ್ನು ಅರಿಕೆ ಮಾಡ್ತಾ ಇದ್ದೀರಾ ಸಿಸ್ಟರ್? ನಿಮ್ಮ ಪ್ರಾರ್ಥನೆಯಲ್ಲಿ ಪಾಪ ಅರಿಕೆದ ಸಮಯ ಇದೆಯಾ? ಅಥವಾ ಅರಿಕೆ ಮಾಡ್ತಾ ಇಲ್ಲ ಅಂದ್ರೆ ನೀವೇನು ಪಾಪನೇ ಮಾಡ್ತಾಯಿಲ್ಲ ಅಂತ ಅರ್ಥ. ಮತ್ತೆ ಪ್ರತಿದಿನ ನಮ್ಮ ಪ್ರಾರ್ಥನೆ ಸಮಯದಲ್ಲಿ ಎಷ್ಟು ಸಮಯ ಆ ದಿನದಲ್ಲಿ ಮಾಡಿದ ಪಾಪಗಳನ್ನು ಅರಿಕೆ ಮಾಡ್ಕೊಳ್ತಾ ಇದ್ದೇವೆ? ಎಷ್ಟು ಜನಕ್ಕೆ ನಿಮ್ಮ ಪ್ರಾರ್ಥನೆಗೆ ಅವಸರವಾಗಿ ದೇವರು ಉತ್ತರ ಕೊಡಬೇಕಿದೆ ಜನ ಬಯಸ್ತಾ ಇದ್ದಾರೆ ನಿಮ್ಮ ಪ್ರಾರ್ಥನೆಗಳಿಗೆ? ಯಾರು ಬಾಯಿನ ತೆಗಿತಾ ಇಲ್ಲ. ಅವಾಗ ಅರ್ಥ ಆಯ್ತು ಏನು ಹೇಳ್ತಾ ಇದ್ದೀನಿ ಅಂತ ನಾನು ಹೇಳಕ್ಕಿಂತ ಮುಂಚೆನೆ. ಎಲ್ಲರಿಗೂ ಪ್ರಾರ್ಥನೆಗೆ ಉತ್ತರ ಬೇಕು. ಯಾವ ರೀತಿ ಬೇಕು? ಕ್ವಿಕ್, ಫಾಸ್ಟ್, ಆಕ್ಸಿಲರೇಷನ್, ಸ್ಪೀಡ್. ಬಟ್ ಎಷ್ಟು ಜನ ಪಾಪಗಳ ಅರಿಕೆ ಮಾಡ್ತಾ ಇದ್ದೀರಾ? ಹಂಗಂದ್ರೆ ಏನ್ ಪಾಸ್ಟರ್? ಇದನ್ನ ದಾನಿಯೇಲ್ ಯಾವಾಗ ಈ ಕಾರ್ಯ ಮಾಡ್ದ, ಇಟ್ಸ್ ಮೈಂಡ್ ಬ್ಲೋಯಿಂಗ್. ಇಟ್ ರಿಯಲಿ ಹಂಬಲ್ಡ್ ಮೀ. ಅದು ಹೋದ್ಮೇಲೆ ನಾನು ಕೂತ್ಕೊಂಡೆ, ದೇವರೇ ನನ್ನ ಹೃದಯನ ಪರೀಕ್ಷೆ ಮಾಡು, ನಾನು ಎಲ್ಲೆಲ್ಲ ಬಿದ್ದೋಗಿದ್ದೀನಿ, ನನ್ನ ಪಾಪಗಳು ಏನು. ಐ ಸ್ಟಾರ್ಟ್ ಕನ್ಫೆಸಿಂಗ್ ಮೈ ಓನ್ ಸಿನ್ಸ್. ನನ್ನ ಪಾಪಗಳನ್ನು ದೇವರ ಮುಂದೆ ತಂದು ಸುಮಾರು ಸಮಯ ನಾನು ಅರಿಕೆ ಮಾಡ್ತಾ ಇದ್ದೆ.
ಇಫ್ ಡ್ಯಾನಿಯಲ್ ಕ್ಯಾನ್ ಕನ್ಫೆಸ್ ಇಸ್ ಸಿನ್, ದಾನಿಯೇಲನು ಅಷ್ಟು ಪರಿಶುದ್ಧವಾಗಿ ಬಾಳಿದಂಥ ವ್ಯಕ್ತಿ, ದೇವರ ಕನಸುಗಳನ್ನು ದರ್ಶನಗಳನ್ನು ಕಂಡಂಥ ವ್ಯಕ್ತಿ, ಆತನ ಅರಿಕೆ ಮಾಡ್ದ ಅಂದರೆ ನಾವೆಲ್ಲರೂ ಕೂಡ ಎಷ್ಟು ಅರಿಕೆ ಮಾಡಬೇಕು. ಸೊ ಪ್ರಿಯರೇ, ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರಾರ್ಥನೆಗಳಿಗೆ ದೇವರು ಬಲು ಬೇಗನೆ ಉತ್ತರ ಕೊಡಬೇಕಂದ್ರೆ ಇದಿಲ್ಲದೆ ನಡೆಯಲ್ಲ. ಸೊ ಇವತ್ತು ನೀವೇನು ಮಾಡಬೇಕು, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ದೇವರ ಸಾನ್ನಿಧ್ಯದಲ್ಲಿ, ಸೈಲೆಂಟಾಗಿ ಕೂತ್ಕೊಳ್ಳಿ. ದೇವರೇ, ನನ್ನ ಪಾಪಗಳನ್ನು ತೋರಿಸು, ನನ್ನ ಲೋಪಗಳನ್ನು ತೋರಿಸು, ನನ್ನ ಕೊರತೆಗಳನ್ನು ತೋರಿಸು ಅಂತ ಕೇಳಿ ಟೈಮ್ ತಗೊಳ್ಳಿ. ದೇವರು ಯಾವಾಗೆಲ್ಲ ಅದನ್ನು ತೋರಿಸ್ತಾರೋ, ನಿಮ್ಮ ಬೇರೆಯವ್ರ ತಪ್ಪುಗಳನ್ನ ನೋಡಬೇಡಿ, ನಿಮ್ಮ ತಪ್ಪುಗಳನ್ನ ನೀವೇ ನೋಡ್ಕೊಳ್ಳಿ. ಅದನ್ನು ದೇವರ ಮುಂದೆ ತಂದು ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಅರಿಕೆ ಮಾಡಿ ದೇವರ ಕ್ಷಮಾಪಣೆಯನ್ನು ಕೇಳ್ಕೊಂಡಾಗ ದೆನ್ ಯು ವಿಲ್ ಸಿ ಆನ್ಸರ್ಸ್.